ಪೂಜಾ ಮರೆ ಓ ಗಂಗಿ ಬಾಲೆ ಗಂಗಿ ನೀನಾ ನೀನಾ ಇದು ಮರೆ ನಾನರಿ ಗಂಗಿ ಅಲ್ಲೇ ಏನು ಮಣಿ ಚಸ್ಮಾ ಬಗಲ್ಗುಂಡಿ ಜಂಪರ್ ಸರ ಜೋರಾಯ್ತು ಬಿಡ ಜಾತ್ರೆ ಅಯ್ಯ ಅಕ್ಕಾರೆ ಮತ್ತೆ ಹೇಳಿಲ್ರಿ ನಿಮಗೆ ನಮ್ಮ ತಂಗಿ ಮನೆ ಊರಾಗ ದ್ಯಾಮವ್ವನ ಜಾತ್ರೆ ಇತ್ರಿ ಅಂತ ಹೇಳಿ ಅಲ್ಲಿ ಇಲ್ಲಿ ಮೊದ್ಲು ಹೆಂಗಿರ್ತೀನಿ ಹಂಗೆ ಹೋಗ್ತಾಕೈತ ಇವನ್ನೆಲ್ಲ ಹಾಕೊಂಡು ಹೋದ್ರೆ ನಮ್ಗೂ ನಾಲ್ಕು ಮಂದಿ ಮರ್ಯಾದೆ ಕೊಡ್ತಾರ್ರಿ ನಾಳೆಲ್ಲ ಮತ್ತೊಬ್ಬರ ಮನೆಗೆ ಬಾಂಡೆ ತಿಕ್ಕಾಕ ಕೆಲ್ಸಕ್ಕೆ ಹೋಗ್ಯಾರ ಅಂತ ಹೇಳಿಲ್ರಿಪ್ಪ ನಾನು ಒಂದು ಹಾಸ್ಪಿಟಲ್ನಾಗ ಕೆಲಸ ಮಾಡ್ತೀನಿ ಅಂತ ಹೇಳೀನಿ ಅದು ಹೆಂಗಿರ್ಬೇಕ್ರಿ ನಾನು ಅದಕ್ಕೆ ನಾ ಅವ್ರ ಮುಂದೆಲ್ಲ ತೋರಿಸ್ಕೊಳಕೈತ ಅಂತ ಇಂಥ ಸೀರೆ ಉಟ್ಕೊಂಡು ಅದಕ್ಕೆ ಕಮ್ಮನ್ ಸೀರೆ ಉಟ್ಕೊಂಡು ಗಿಲಾಸ್ ಅದು ಹಾಕ್ಕೊಂಡು ಹೋಗಿದ್ದೆ ಇಲ್ಲಿ ಅಲ್ಲೇ ಜಾತ್ರೆ ತಗೊಂಡಿನ್ರಿ ಅದನ್ನ ಹೆಂಗಿದ್ರಿ ಅವರ ಚಂದ ಐತಲ್ರಿ ನನಗೆ ಒಟ್ಟು ಚಂದ ಕಾಣತದಲ್ರಿ ಹೂನ್ವ ಚಂದ ಕಾಣತದ ಭಾಳ ಚಂದ ಕಾಣತದೆ ಹೇಳಾಕ ಎರಡು ಬಾಯಿ ಏನೂ ಸಾಲಂಗಿಲ್ಲ ಆ ನಮಗೆ ಚಂದ ಕಾಣತದ ಅಲ್ಲಲ್ಲಿ ಗಂಗೆ ಹೇಳಾಕ ಹೇಳ್ತಾ ತಿಂಗಳದಾಗ 3-4 ಜಾತ್ರೆ ಎರಡು ಮದುವೆ ಎರಡು ಮುಂಜ್ವಿ ಅಂತ ಅಡ್ಡಾಡ್ಕೊಂಡಿರ್ತಿ ಅಲ್ಲಿ ನಮ್ಮ ಮನೆ ಕೆಲಸ ಯಾರ್ಲೇ ಮಾಡೋರು ಅಮ್ಮರೆ ನಾನು ನಿಮ್ಗೆ ಮೊದಲೇ ಹೇಳಿ ನಾನು ಮೊದಲು ಬಳಗ ಬಾಡ್ರಿಪ್ಪ ನೋಡ್ರಿ ಅಮ್ಮರ ಈ ಸಿಟಿಯಾಗ ನಿಮ್ಗೆ ಕೆಲಸದವ್ರಂತರು ನನ್ನಷ್ಟು ನಿಯತ್ತಾಗಿರೋರು ಎಲ್ಲೂ ಸಿಗಂಗಿಲ್ರಿ ಅಮ್ಮರ ಅದಕ್ಕೆ ಹೇಳತ್ತಿದ್ರಿ ನಾನು ಮತ್ತು ನಮ್ಮ ರಿಲೇಟಿವ್ಸು ಭಾಳ ಅದಾರ್ರಿ ಫಂಕ್ಷನ್ನು ಭಾಳ ಬರ್ತಾವೆ ಮತ್ತು ಪದೇ ಪದೇ ಸುಟ್ಟಿ ಹಾಕಾಕಿ ನಾನು ಏನು ಮಾಡೋಕ್ಕಾಗಿಲ್ರಿ ನೀವು ಒಟ್ಟೆ ಬಾಂಡೆ ಕುಡಿಸಿಟ್ಬಿಡ್ರಿ ಬಂದೆ ಟಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಕೊಟ್ಟು ಹೋಗಿ ಬರ್ತೇನಂತ ನಾನು ನೀನು 4-5 ದಿನ ಬರ್ದಂಗಿರು 4-5 ದಿನದ ಮುಸ್ರಿ ಬಾಂಡೆ ಇಟ್ಕೊಂಡು ಒಣಗಿ ಮಾರ್ಸ್ಕೊಂಡು ಕುಂಡಿರ್ತೀನಿ ಶಾನಾದಿ ಹೋಗಿ ಶಾನಾದಿ ನನಗೇನು ಗೊತ್ತಿವ ಅದು ಬರ್ತೇನಂತ ಎಲ್ಲ ಬಾಂಡೆ ತಿಕ್ಕಿಟ್ಟೇನಿ ಈಗ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಅಡುಗೆ ಮಾಡಿದ್ದು ದೊಡ್ಡದಾವ ತಿಕ್ಕೋಗಿ ಹೋಗಿ ಅಯ್ಯ ಮರೇ ಆಯ್ತು ತಗೋರಿಪ್ಪ ಅಕ್ಕ ಪೂಜಕ್ಕ ಓ ಪ್ರೀತಿ ಬಂದಂಗೆ ಕಾಣಿಸುತ್ತೆ ಬಾಲಿ ಪ್ರೀತಿ ಪ್ರೀತಿ ಅಯ್ಯ ಸುಷ್ಮಾ ನನ್ನ ಉದ್ದಿನ ಮಗಳು ಬೋರೆ ಓಡನ್ ಕೂಸ ಹೆಂಗದೀವ ನನ್ನ ಮಗಳ ಆಡಾಮದೇನ್ ದಡವ ಪಪ್ಪ ಬರ್ಲಿಲ್ಲವ ಪಪ್ಪ ಬರ್ಲಿಲ್ಲ ಪಪ್ಪ ಕೆಲ್ಸಕ್ಕೆ ಹೋಗೈತಿ ಬರ್ಲಿಲ್ಲ ಹೌದಾ ಏನ್ ತಿಂತೀಯ ಕೊಬ್ಬರಿ ಉಂಡಿ ಮನೆ ತಿಂತೀಯ ಶೀಟ್ ಬ್ಯಾಡ ದೊಡ್ಡಮ್ಮ ನಂಗ ಶೀಟ್ ಬ್ಯಾಡ ದಡವಾಕಿಗೆ ಖರ ಖರ ಏನ್ರ ಮೇಯ ಕರ್ದಿದ್ದು ಕೊಡು ತಿಂತ ಮಮ್ಮಿ ಏನ್ ಮಮ್ಮಿ ಅಂತಿಲಿ ಮನೆ ಪೂಜಕ ಡಾಕ್ಟರ್ ಬೈದಾರ ಬರೀ ನಿಮ್ಮ ಹುಡುಗಿ ಕರೆದಿ ತಿಂತೈತ್ರಿ ಹಂಗೆ ಡೀಪ್ ಫ್ರೈ ಮಾಡಿದ್ದು ತಿನ್ನಬಾರ್ದ್ರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಸಣ್ಣ ಹುಡುಗರಿಗೆ ಅಂತೇಳಿ ಕೇಳಂಗೇ ಇಲ್ಲ ಹಣ್ಣು ಹಂಪಲ ಮನ ತಂದಿಟ್ಟಿರ್ತೀವ ಅವರಪ್ಪ ಅಂತ ಫ್ರಿಡ್ಜ್ ತುಂಬಿಸಿಟ್ಟಿರ್ತಾರೆ ಅದಕ್ಕೆ ಸಂಬಂಧ ತಿನ್ನೋದೇ ಇಲ್ಲ ಈಗ ಬರೀ ಜಂಕ್ ಫುಡ್ ತಿಂತ ಹೋಗ್ಲಿ ಬಿಡ್ಲಿ ಪಾಪ ಯಾಕೆ ಬೈತಿ ಸಣ್ಣ ಕೂಸು ಓ ಪ್ರೀತಿ ಆಂಟಿ ಓ ಹಾಯ್ ಡಾರ್ಲಿಂಗ್ ಎಲ್ಲೋಗಿದ್ದಿ ಕಾಲೇಜ್ಗೆ ಹೋಗಿದ್ದ ಹ್ಞೂ ಆಂಟಿ ಕಾಲೇಜ್ಗೆ ಹೋಗಿದ್ದೆ ಏನು ಮಾಡ್ತಾರೋ ಪೂಜಾ ಅವರು ನೀವು ಬಂದಿರಂತೇಳಿ ಏನಾದರೂ ಸ್ಪೆಷಲ್ ಮಾಡಿರ್ಬೇಕಲ್ಲ ಕೊಣತಕ್ಕೆ ಅವಾಗ ಪೂಜಾ ಅಂತ ಕರಿತಾಳ ನಂಗೆ ಮಮ್ಮಿ ಅನ್ನಕ್ಕೆ ಬರ್ತಿಲ್ಲನ ಹೆಸರಿಟ್ಟು ಕರಿತೈತಿ ಕ್ವಾಣಿದಂಗೆ ಅದೇ ನೋಡು ಸಣ್ಣ ಹುಡುಗಿ ಅಡ್ರ ಆಟಕ್ಕೆ ಮಮ್ಮಿ ನೋಡು ನಿನಗೆ ನಾನಂದ್ರೆ ಇಷ್ಟನೇ ಇಲ್ಲ ಅದ ಸುಷ್ಮಾ ಅಂದ್ರೆ ಎಷ್ಟು ಕಾಳಜಿ ಮಾಡ್ತಿ ಅಯ್ಯ ಕತಿಯ ಆಂಟಿ ಇದೇ ಹನಿ ಬರ ನಿಮ್ಮ ಅಕ್ಕಂದು ನೋಡಿದ್ರು ನಂಗೆ ಬೈತಾ ಇರೋದು ಏನಾದರೂ ಅಂತ ಇರೋದು ಅದೇ ಅಕ್ಕಿಗೆ ರೂಢಿ ಆಗ್ಬಿಟ್ಟಿದೆ ಏನೋ ಮಾಡ್ತೀವ ನೋಡು ಆ ಸಣ್ಣ ಹುಡುಗಿ ಎಷ್ಟು ಚಂದ ದೊಡ್ಡಮ್ಮ ಅಂತ ಬಾಯಿ ತುಂಬ ಕರೆಯಾಕತ್ತದ ನೀ ನೋಡು ಕ್ವಾಣಾಗಿ ಪೂಜಾ ಅಂತ ಕರಿತಾ ಪೂಜಾ ಎಲ್ಲರಪ್ಪನ ಸಲಿಗೆ ಅಯ್ಯೋ ಅಕ್ಕ ಹೋಗಿ ಬಿಡಕ್ಕ ಬಂದಾಗೊಮ್ಮೆ ಬೈತಾನೇ ಇರ್ತೀಯ ಅಮ್ಮ ಹೆಂಗ್ ನಡೀತದೆ ಕಾಲೇಜ್ ಅಯ್ಯೋ ಆಂಟಿ ಕಾಲೇಜ್ಗೆ ಚೆನ್ನಾಗಿ ನಡೀತಿದೆ ಚಂದಗೆ ನಡೀತಿರ್ತೀವಿ ಕೊಯ್ ತುಂಬ ರೊಕ್ಕ ಕೈಯಾಗ ಒಂದು ಗಾಡಿ ಫ್ರೆಂಡ್ಸು ಆಹಾ ಓದೋದು ಬಿಟ್ಟ ಉಳ್ಕಿದ್ಯಲ್ಲ ಮಾಡಕ್ಕತ್ತಾಳ ಅಕ್ಕ ಈಗಿನ ಹುಡುಗರ್ದ ಅದ ಲೈಫ್ ನೀ ಹೆಂಗ ಬೈಕೊಂತ ಇದ್ರ ಹೆಂಗ ಹೌದು ನೀ ಎಲ್ಲಿ ಬಿಟ್ಕೊಡ್ತೀಯ ಅಕ್ಕಿನ ಸರಿ ಅಡಿಗೆ ಆಗೈತಿ ತಾಟಚ್ಲ ಊಟ ಮಾಡೇ ಬಿಡ್ರಂಗ ಏನು ಮಾಡಿ ಅಕ್ಕ ಸ್ಪೆಷಲ್ ಏನಿಲ್ಲವ ಪಲ್ಯ ಚೋಳಿಕಾಯಿ ಪಲ್ಯ ಮಾಡಿದ್ದೆ ಚಪಾತಿ ಮಾಡಿದ್ದೆ ಒಂದಿಟ್ಟು ಸ್ವೀಟ್ ಏನಾರ ಮಾಡ್ಲಾ ಸ್ವೀಟ್ ಏನಿಲ್ಲ ಅನ್ನ ಸಾರು ಮಾಡಿದ್ದೆ ಶಾಂಡಿಗೆ ಕರಿತೀವಿ ನಾವು ಹೌದಾ ಸರಿ ಸ್ವೀಟ್ ಅಂದ್ರೆ ಏನು ಬೇಡಕ್ಕ ಅದೇ ನಾಳೆ ಇವರು ಎಲ್ಲರೂ ಹೋಗಿ ಬರೋ ಒನ್ ಡೇ ಪಿಕ್ನಿಕ್ ಹಾಕತ್ತಾರ ಹಿಂಗಾಗಿ ನಮ್ದು ಫಾರ್ಮ್ ಹೌಸ್ ಐತಲ್ಲ ಒನ್ ಡೇ ಹೋಗಿ ಹುಡುಗರ್ನೆಲ್ಲ ಕರ್ಕೊಂಡು ಅಡಿಗೆ ಗಿಡ್ಗೆ ಮಾಡ್ಕೊಂಡು ಹೋಗಿ ಊಟ ಮಾಡಿ ಬರೋಣ ಅಂತ ಅದಕ್ಕೆ ಫೋನ್ ಹಚ್ಚಿ ಹೇಳ್ಬೇಕಂತ ಮಾಡಿದ್ದೆ ಬಾದಿನ ಆಗಿತ್ತಲ್ಲ ನೀನು ನೋಡೇ ಇದ್ದಿಲ್ಲ ಪಾಪಗೂ ಸೂಟಿ ಇತ್ತಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಓ ಹೌದಾ ಫಾರ್ಮ್ ಹೌಸ್ಗೆ ನನಗಂದ್ರೂ ಭಾಳ ಇಷ್ಟ ಫಾರ್ಮ್ ಹೌಸ್ಗೆ ಹೋಗೋದಂತಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಎಲ್ಲಾದರೂ ಹೋಗೋಣ ಅಂತ ಮಮ್ಮಿ ಕೇಳಿದ್ದೆ ಮಮ್ಮಿ ಎಲ್ಲಿ ಹೋಗೋದು ಕಾಲೇಜು ಎಕ್ಸಾಮ್ ಟೈಮು ಅಂತಿದ್ರೆ ಆಂಟಿ ನಿಜವಾಗ್ಲು ನಾಳೆ ಆರಾಮ್ಸೆ ಮಜಾ ಮಾಡ್ಬೋದಲ್ಲ ಹೌದಾ ಸರಿ ಹಂಗಿದ್ರೆ ಇಲ್ಲೇ ಇದ್ಬಿಡ್ರಿ ನಾಳೆ ಎಲ್ಲರೂ ಇಲ್ಲೇ ಅಡುಗೆ ಮಾಡ್ಕೊಂಡು ಹೋಗೋಣಂತ ಹ್ಞೂ ಅಕ್ಕ
ಸರಿ, ನಾನು ಅವ್ರಿಗೆ ಹೇಳೇನಿ ನೀವು ಆಫೀಸ್ ಮುಗಿಸ್ಕೊಂಡು ಅಲ್ಲೇ ಅಕ್ಕಗಳ ಮನೆಗೆ ಬಂದ್ಬಿಡ್ರಿ ಅಂತ ಹೇಳಿ ಅವ್ರು ಇಲ್ಲೇ ಬರ್ತಾರೆ. ನಾಳೆ ಇಲ್ಲಿಂದನೇ ಎಲ್ಲರೂ ಒಂದೇ ಫಾರ್ಮ್ ಹೌಸ್ಗೆ ಹೋಗಿ ಬಂದ್ರೆ ಆಯ್ತು. ಪಪ್ಪ ಏನು ಮಾಡ್ತಾರೋ ಇನ್ನು ಅವ್ರ ಕೆಲಸ ಅಂತ ಬರೋದನ್ನೇ ಇಲ್ಲ. ಅವ್ವ, ನೀ ಮುದ್ದಿನ ಮಗಳು ಹೇಳಿದ್ರೆ ಬರಂಗಿಲ್ಲ ಅವ್ರ? ಹಾಂ, ಪಪ್ಪ ಬರ್ತಾರೆ ತಗೋ. ಸಿದ್ಧಾಂತ ಹೇಳಿನ? ಹ್ಞೂ ಅಕ್ಕ ಹೇಳೀನಿ, ಇಲ್ಲೇ ಬರ್ತಾರೆ. ಚಲೋ ಆಯ್ತು ಬಿಡ, ಚಲೋ ಆಯ್ತು. ಸರಿ, ಏಕೆ ಯಾರಿಗೆ ಅಮ್ಮ ನಡಿ ಕೈಕಾಲು ಮುಖ ತಕ್ಕೋರಿ ಇಬ್ರು ತಾಟಸ್ತಿರಲ್ಲ ನಡ್ರಲ್ಲಿ ಡೈನಿಂಗ್ ಟೇಬಲ್ ಕಡೆ. ತಂಗಿ ಬಾಲಿಲ್ಲ ಶಾಡಿ ಕರಿ ಬಾ. ಹೇಳ್ರಿ ಬಂಗಾರಮ್ಮ, ನಿಮಗೆ ಅದೆಂತ ಸೊಸಿ ಬೇಕು? ಹೇಳಿದ್ನಲ್ಲ ಶಾನ್ಭೋಗಪ್ಪ ನಿನಗೆ ಮೊದಲ ನನಗೆ ಎಂಥ ಸೊಸಿ ಬೇಕಂತ ಹೇಳಿ. ಆಕಿ ಒಬ್ಬಕ್ಕೆ ಮಗಳಾಗಿರ್ಬೇಕು. ಆಕಿ ಹೆಸರ್ಲೆ ಮಿನಿಮಮ್ ಕಮ್ಸೆ ಕಮ್ಮ ಅಂತಂದ್ರು ಒಂದು 20 ಎಕರೆ ಹೊಲನರ ಇರ್ಬೇಕು. ಏನು ಶಾಲೆ ಕಲ್ತಿರ್ಬಾರ್ದಕ್ಕಿ, ಹೊರಗಿನ ಜ್ಞಾನ ಅಂತೂ ಮೊದಲೇ ಇರಬಾರ್ದು. ಇನ್ನ ನಾ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಮನ್ಯಾಗ ನಾಯಿ ಬಿದ್ದಂಗೆ ಬಿದ್ದಿರ್ಬೇಕು. ಆಮೇಲೆ ನನ್ನ ಮಗ ಶಾಲೆ ಚೆನ್ನಾಗಿ ಕಲ್ತಾನ, ನಾಳೆ ಸಿಟಿಯಾಗ ನೌಕರಿ ಬೇರೆ ಸಿಗ್ತೈತಿ. ಅವ್ನು ಸಿಟಿಯಾಗ ದುಡ್ಯಾಕ ಹೋದ್ರೆ ಸಸಿ ನನ್ನಂತೆಕ ಬಿದ್ದಿರ್ಬೇಕು. ಆಮೇಲೆ ನೋಡಾಕ ಚಂದನೂ ಇರ್ಬೇಕು, ಮನೆ ಕೆಲಸ ಅಡಿಗೆ ಪಡಿಗೆ ಎಲ್ಲ ಬರ್ತಿರ್ಬೇಕು. ನಾಳೆ ನಮ್ಮ ಅಭಿಯಾನ್ ಮದುವೆ ಆದ್ಮೇಲೆ ನಮ್ಮ ಮನೆ ಕೆಲಸದವ್ರನ್ನೆಲ್ಲ ಬಂದ್ ಮಾಡಿಸ್ಬಿಡ್ತಾನ. ಮನೆ ಕೆಲಸ ಅಲ್ಲ ಸೊಸಿನೇ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಮ್ಮ ಬಂಗಾರಮ್ಮ ಹಿಂಗೆ ಹೇಳ್ತಾನ ತಪ್ಪು ತಿಕ್ಕೋಬೇಡ್ರಿ. ಒಬ್ಬಕ್ಕೆ ಮಗಳು ಇದ್ದಕ್ಕಿ, ಒಂದು 20 ಎಕರೆ ಹೊಲ ಇದ್ದಕ್ಕಿ, ಯಾರ್ರಿ ನಿಮ್ಮ ಮನೆಗೆ ಬಂದು ನೀವು ಹೇಳ್ದಂಗೆಲ್ಲ ಕೆಲಸ ಮಾಡ್ತಾರ? ಏನ್ ಬಂಗಾರಮ್ಮ, ಇಂಥ ಕಾಲದಾಗೂ ನೀವು ಹೇಳ್ದಂತ ಹುಡುಗಿನ ಎಲ್ಲಿಂದ ತರುದ್ರಿಪ್ಪ ನಮ್ಮ? ನೋಡ್ ಸಾನ್ಬೋಗಪ್ಪ, ನನಗದೆಲ್ಲ ಗೊತ್ತಿಲ್ಲ. ನೀ ಏನು ಹೇಳಿದಿ, ನನ್ನ ಮಗಗ ಒಂದು ಹುಡುಗಿ ಹುಡುಕೋ ಜವಾಬ್ದಾರಿ ನಂದು ಅಂತ ಹೇಳಿದಿ. ನಾ ಹೇಳಿದ ಕ್ವಾಲಿಟಿ ಇರುವಂಥ ಎಲ್ಲ ಹುಡುಗಿನೂ ನೀ ಹುಡುಕಬೇಕಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿನಲ್ಲ, ನೀ ಹೇಳ್ದಷ್ಟು ರೊಕ್ಕ ನಾನು ನಿನಗೆ ಕೊಡ್ತೀನಿ ಅಂತ. ಅಮರ, ನಾ ಹೇಳ್ದಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಿ? ನೋಡಪ್ಪ, ಒಂದು ತುಂಬಿದ ತಾಟ್ ಒಳಗ ಏನು ಎಲೆ ಅಡಿಕೆ, ಒಂದು ತುಂಬಿದ ಎಲೆ ಅಡಿಕೆ ತಾಟ್ ಒಳಗ 101 ರೂಪಾಯಿ ಇಟ್ಕೊಡ್ತೇನಪ್ಪ. ಏನ್ರಿ ಅಮರ, 101? ನಾ ತಿನ್ನು ಎಲ್ಲಿ ಅಡಿಕೆಗೂ ಆಗಂಗಿಲ್ರಿ ಅವ. ನೋಡ್ ಸಾನ್ಬೋಗಪ್ಪ, ನೋಡು, ನಾಳೆ ನಮ್ಮ ಬ್ಯಾಗ್ನ ಹೇಳಿದಂತ ತಕ್ಕಂತ ಹುಡುಕಿದೆ ಅಂದ್ರೆ ನಿನಗೆ ಮಾಡ್ಬೇಕಾದ ಮರ್ಯಾದೆ ಎಲ್ಲ ಮಾಡ್ತೀನಿ. ನೀ ತಲೆ ಕೆಡ್ಸ್ಕೊಬೇಡ, ಅದನ್ನ ಮಾತ್ರ ನಾವು ಒಡೆಯಂಗಿಲ್ಲ. ಆದ್ರೆ ನಾ ಹೇಳಿದಂತ ಹುಡುಗಿ ಹುಡುಕೋ ಜವಾಬ್ದಾರಿ ಮಾತ್ರ ನಿಂದ. ಅಲ್ರಿ ಅಮರ, ನೀವು ಒಂದ್ ಇಷ್ಟ ಅಂತ ಹೇಳಿ ಅಂದ್ಬಿಟ್ರ ನನ್ಗೂ ಗೊತ್ತಾಕೈತಿ ಎಷ್ಟು ಅಂತ ಹೇಳಿ. ನೀವು ಹೊಡಿಲೇ ಇಲ್ಲ ಅಂತ ನನ್ಗೆ ಏನ್ ಗೊತ್ತಾಕೈತಿ? ನೋಡ್ ಸಾನ್ಬೋಗಪ್ಪ, ನಾ ಅಂತ ನಿನಗೆಲ್ಲ ಕೊಡ್ತೀನಿ. ನೀ ಯಾಕೆ ತಲೆ ಕೆಡ್ಸ್ಕೋತಿ? ನಾ ಹೇಳ್ದಂತ ಹುಡುಗಿ ಹುಡುಕೋದಕ್ಕೆ ಜವಾಬ್ದಾರಿ ನಿಂದ. ನೋಡು, ನನಗಲ್ಲೇ ಬಡ್ಡಿ ರೊಕ್ಕ ಇಸ್ಕೊಂಬರ್ಬೇಕು, ನಾನು ಹೋಗ್ಬೇಕು, ನನಗೆ ಟೈಮ್ ಇಲ್ಲ. ನಾ ಇನ್ನು ಬರ್ತೀನಿ. ಅಲ್ಲ ಬಂಗಾರಮ್ಮ, ಹೋಗುವಂತ್ರಿ. ನೋಡಪ್ಪ ಸಾನ್ಬೋಗಪ್ಪ, ನೋಡು, ಒಂದಷ್ಟು ಹುಡುಗಿಯರ ಫೋಟೋ ತಗೊಂಡು ನಾಳೆ ಬಾನಿ. ನಾಳೆ ನನ್ನ ಮಗ ಬರ್ತಾನೆ, ಅವ್ನು ತೋರಿಸ್ತೀನಿ. ಅವ್ನಿಗೇನು ಮನ್ಸಿಗೆ ಬರೋದು ಬೇಡ, ನನಗೆ ಮನ್ಸಿಗೆ ಬಂದ್ರೆ ಸಾಕು. ಆ ಹುಡುಗಿ ಹೋಗಿ ನೋಡ್ಕೊಂಡು ಬಂದ ಬಿಡೋಣಂತ. ಈಗ ಹೆಂಗಿದ್ರು 1 ವಾರ ಸುಟ್ಟಿ ಹಾಕಿ ಬರ್ತಾನ, ಇಲ್ಲೇ ಇರ್ತಾನ. ನೋಡೋಣ ಯಾವ್ದಾರ ಹುಡುಗಿ ಸೆಟ್ ಆದ್ರೂ ಆಗಬಹುದು. ಸರಿ ರೀ ಅಮ್ಮ, ಆತ್ರಿ. ಅಮ್ಮ ಹೋಗಿ ಬಿಟ್ರು. ಈ ಅಮ್ಮ ಹೇಳಿದಂತ ಹುಡುಗಿನ ಎಲ್ಲಿ ಹುಡ್ಕೊಂಡ್ಬರ್ಲಿ? ಅಲ್ಲ, ಭೂಲೋಕದಾಗಂತ ಹುಡುಗಿ ಹುಟ್ಟಿದ್ರು ಇವ್ರಿಗೆ ಸಿಗ್ತಾಳ? ಡೌಟೆ. ಅಂದ್ರು ಈ ಬಂಗಾರಮ್ಮನ್ ಸಾಕು ಮುರಿಬೇಕಲ್ಲ. ಒಂದ್ ಎಂತಾದ್ರೂ ಒಂದು ಹುಡುಗಿನ ತಂದ ಇಷ್ಟು ರೊಕ್ಕ ಐತಿ ಅಂತೇಳಿ ಬಂದು ಕಟ್ಬಿಡ್ಬೇಕು. ಅಂದ್ರೆ ಸೊಪ್ಪು ಇಳಿಸುತ್ತೆ ಎಲ್ಲ ನೋಡ್ಬೇಕಿಕ್ಕಿದ್ದು. ಬನ್ರಿ, ಇವನೊಬ್ಬ ಹಿಂದಿ ಹೆದ್ರಾಮ. ನೋಡಿ ಹುಡುಗಿ ಎಲ್ಲದಾಳೋ ತಾಯಿ ಹುಡುಕಿದ್ರ. ರಜನಿ, ನೀನು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ನಂಗೆ, ಆದರೆ ಏನು ಮಾಡೋದು, ಹೋಗಲೇಬೇಕಲ್ಲ. ಅಭಿಷೇಕ್, ನೋಡು, ಪಿಕ್ಚರ್ ಒಂದೇ ವಾರ ಹಿಂಗೆ ಹೋಗಿ ಹಂಗೆ ಬಂದ್ಬಿಡು. ನೀ ತಲೆ ಕೆಡ್ಸ್ಕೊಬೇಡ, ಅಲ್ಲಪ್ಪ ಹೋಗ್ಲಕ್ಕ ಬಾ. ನಂಗೊಂದು ಡೌಟಾ? ಯಾಕೆ, ಏನ? ಅಲ್ಲ, ನಿಮ್ಮ ಮಮ್ಮಿ ತುಂಬ ಸ್ಟ್ರಿಕ್ಟು ಅಂತ ನೀನೇ ಹೇಳ್ತಿದ್ದಾರ. ಈಗ ಅವರು ನಾವು ಹುಡುಗಿ ಇಷ್ಟಪಟ್ಟಿನಿ ಅಂತ ನೀ ಹೇಳಿದ್ರ ನಮ್ಮ ಮದ್ವೆಗೆ ಒಪ್ಕೊಂಡ್ಬಿಡ್ತಾರ? ಡೌಟೇ ಅಂದ್ರೆ ಈ ಥರ ಹೇಳಿದ್ರೆ ಒಪ್ಕೊಂಡು ಡೌಟೇ. ನೀನು ತಲೆ ಕೆಡಿಸ್ಕೊಬೇಡ, ಒಪ್ಸೋ ಜವಾಬ್ದಾರಿ ನಂದು. ನಮ್ಮವ್ವ ಭಾಳ ಒಳ್ಳೆ ಕೆದಾನ. ನೀನು ತೋರಿಸಿದ ತಕ್ಷಣ ನಾ ಇಂಥ ಒಳ್ಳೆ ಹುಡುಗಿನ ಇಷ್ಟಪಟ್ಟಿನಿ ಅಂದ ತಕ್ಷಣ ಹ್ಞೂ ಅಂತ ಒಪ್ಕೊಂಡು ಬಿಡ್ತಾರೆ. ನೋಡ್ತಿರ್ಬೇಕಾದ್ರೆ ಹಬ್ಬ, ಅಷ್ಟಾದ್ರೆ ಸಾಕಪ್ಪ, ಸಾಕೇ ಸಾಕು. ಸರಿ ಆಯ್ತು, ನೀನು ಹುಷಾರ ಮನೆಗೆ ಹೋಗು. ನೀನು ಹೇಳ್ದೆ ನಂಗೆ ಇಲ್ಲಿ ತನಕ ಬರೋದು ಬೇಡ ಅಂತ ಹೇಳಿ. ಇರ್ಲಿ, 1 ವಾರ ನೀನು ನೋಡಂಗಿಲ್ಲಲ್ಲ, ಅದಕ್ಕೆ ನಾನೇ ಸ್ವಲ್ಪ ಡ್ರಾಪ್ ಮಾಡಿ ಅಂತ ಬಂದೆ. ಸರಿ, ನಾಳೆ ಏನು ಕಾಲೇಜಾ? ಇಲ್ಲಪ್ಪ, ಅದು ನನ್ನ ಫ್ರೆಂಡ್ ಅಮ್ಮು ಇರಲ್ಲ, ಅಮೂಲ್ಯ, ಅವ್ರ ಮನೆ ಒಳಗೆ ಒನ್ ಡೇ ಪಿಕ್ನಿಕ್ ಹೊಂಟಾರಂತ. ಅವ್ರ ಫಾರ್ಮ್ ಹೌಸ್ಗೆ ಕರ್ದಾಳ, ನಾನು ಹೋಗಿ ಬರ್ತೇನೆ. ಹೇಗಿದ್ರು ಸಂಡೇ ಅಲ್ಲ, ನೀ ಆದರೂ ಹಾಸ್ಟೆಲ್ ಒಳಗೆ ಏನು ಮಾಡ್ತಿ? ಸರಿ ಹೋಗ್ಬಾ. ಸರಿ, ನೀವು ಹುಷಾರ ಅಭಿಷೇಕ್.
ತಲೆ ಕೆಡಿಸ್ಕೊಬಿಡ ರಜನಿ. ನಾನು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ. ಹೋದ ತಕ್ಷಣ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಸರಿ ಬಾಯ್. ಸರಿ ಬಾಯ್.